ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು 2 ಟೈಪ್ ಲಾಲಿಪಾಪ್ ರೆಸಿಪಿ ಮಾಡ್ತಿದ್ದೇನೆ. ಒಂದು ಸಿಂಪಲ್ ಲಾಲಿಪಾಪ್ ಫ್ರೈ, ಇನ್ನೊಂದು ಶೆಜ್ವಾನ್ ಲಾಲಿಪಾಪ್. ಹೇಗೆ ಮಾಡೋದು ಅಂತ ನೋಡುವ. ಈಸಿ ಉಂಟು, ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಲಾಲಿಪಾಪ್ ಫ್ರೈ ಅನ್ನು ಮಾಡುವ. ಮ್ಯಾರಿನೇಟ್ ಮಾಡಲಿಕ್ಕೆ ನಮಗೆ ಫಸ್ಟಿಗೆ 3 ಟೀ ಸ್ಪೂನ್ ಸೋಯಾ ಸಾಸ್, ಒಂದು ಫುಲ್ ಲೈಮ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತೆ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೇರೆ ಪಾತ್ರೆಯಲ್ಲಿ 4 ಟೀ ಸ್ಪೂನ್ ಕಾರ್ನ್ಫ್ಲವರ್, 3 ಟೀ ಸ್ಪೂನ್ ಮೈದಾ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಚೆನ್ನ ಬ್ಯಾಟರ್ ಮಾಡಿ. ಈ ಲಾಲಿಪಾಪ್ ಪೀಸ್ ಅನ್ನು ಇದಕ್ಕೆ ಡಿಪ್ ಮಾಡಿ ಫ್ರೈ ಮಾಡಿ. ಸಿಂಪಲ್ ಆಗಿ ಉಂಟು, ನಮ್ಮ ಲಾಲಿಪಾಪ್ ರೆಡಿ ಆಗಿರ್ತದೆ. ಬೇಗನೆ ಆಗ್ತದೆ ಇದು. ನಮ್ಮ ಚಿಕನ್ ಲಾಲಿಪಾಪ್ ಫ್ರೈ ರೆಡಿ ಆಗಿದೆ. ಈಸಿ ಉಂಟು, ಟೇಸ್ಟಿಯಾಗಿ ಕೂಡ ಬರ್ತದೆ. ಈಗ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಶೆಜ್ವಾನ್ ಲಾಲಿಪಾಪ್. ಇದು ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಮೊದಲಿಗೆ ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಶೆಜ್ವಾನ್ ಸಾಸ್, 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ಸೋಯಾ ಸಾಸ್. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬೇರೆ ಪಾತ್ರೆಯಲ್ಲಿ 3 ಟೀ ಸ್ಪೂನ್ ಕಾರ್ನ್ಫ್ಲವರ್, 3 ಟೀ ಸ್ಪೂನ್ ಮೈದಾ, ಪಿಂಚ್ ಹಾಕಿ ಕಲರ್ ಹಾಕಿ, ಅದು ಆಪ್ಷನಲ್, ಬೇಕಾದ್ರೆ ಮಾತ್ರ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಒಂದು ಬ್ಯಾಟರ್ ಆಗಿ ಮಾಡಿ. ಈಗ ಈ ಬ್ಯಾಟರ್ ಅನ್ನು ಎಂತ ಮಾಡಬೇಕು, ಈ ಲಾಲಿಪಾಪ್ ಪೀಸ್ ಉಂಟಲ್ಲ ಅದಕ್ಕೆ ಫುಲ್ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲಾ ಲಾಲಿಪಾಪ್ ಪೀಸಸ್ ಅದಕ್ಕೆ ಕೋಟ್ ಆಗ್ಬೇಕು. ನಂತರ ಇದನ್ನು ಡೀಪ್ ಫ್ರೈ ಮಾಡ್ಲಿಕ್ಕೆ ಉಂಟು. ಇದನ್ನು ಡೀಪ್ ಫ್ರೈ ಮಾಡಿ ಹಾಕಿ, ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಅದು ಮತ್ತೆ ಅಡ್ತಂತೆ. ಸೊ ಹಾಗೆ ಹಾಕಿ ಇದನ್ನು ಫ್ರೈ ಮಾಡಿ. ನೋಡಿ, ಹೀಗೆ ಕಲರ್ ಬರುವ ತನಕ ಫ್ರೈ ಮಾಡಿ ತೆಗ್ದಿರಿ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕ್ಬೇಕು. ನಂತರ ಇದಕ್ಕೆ ಈರುಳ್ಳಿಯನ್ನು ಹೀಗೆ ಕ್ಯೂಬ್ ಕ್ಯೂಬ್ ಕಟ್ ಮಾಡಿ ಹಾಕ್ಬೇಕು. ಇದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ 3 ಟೀ ಸ್ಪೂನ್ ಶೆಜ್ವಾನ್ ಸಾಸ್, 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ಸೋಯಾ ಸಾಸ್. ಇದನ್ನು ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕಿ 3 ಟೀ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಅನ್ನು ಹಾಕಿ. ಇದು ಕುದಿದ ನಂತರ ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಅದು ತಿಕ್ಕ ಆಗ್ತದಲ್ವಾ, ಆಗ ಈ ಲಾಲಿಪಾಪ್ ಪೀಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಾ ಲಾಲಿಪಾಪ್ ಪೀಸ್ ಮಿಕ್ಸರ್ ಅಲ್ಲಿ ಕೋಟ್ ಆಗ್ಬೇಕು. ನಂತರ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅನ್ನು ಸ್ಪ್ರೆಡ್ ಮಾಡಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತು ಸರ್ವ್ ಮಾಡಿ. ಶೆಜ್ವಾನ್ ಲಾಲಿಪಾಪ್ ರೆಡಿ ಆಗಿದೆ. ತುಂಬಾ 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 ಟೇಸ್ಟಿಯಾಗಿ ಬರ್ತದೆ ಇದು. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ನಾಳೆ ಸಂಡೇ ಅಲ್ವಾ, ಸಂಡೇ ಟ್ರೈ ಮಾಡ್ಬೋದು. ಮತ್ತೆ ನನಗೆ ಕಮೆಂಟ್ ಹಾಕಿ ಹೇಗಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.